ಹಿಂದೆ ಚತುರ್ಮುಖ ಬ್ರಹ್ಮದೇವರು ಈ ಕ್ಷೇತ್ರದಲ್ಲಿ ಪರಮಾತ್ಮನನ್ನ ಉದ್ದೇಶವಾಗಿ ಇಟ್ಟುಕೊಂಡು ಒಂದು ದೊಡ್ಡ ಯಜ್ಞವನ್ನ ನಡೆಸ್ತಾರೆ. ಆ ಯಜ್ಞವನ್ನ ನಡೆಸಬೇಕಾದರೆ ಯಜ್ಞಕುಂಡದಿಂದ ಆ ಪರಮಾತ್ಮ ವರದ ರಾಜನಾಗಿ ಅವತಾರ ಎತ್ತಿ ಬಂದ. ಹಾಗೆ ಆ ಬ್ರಹ್ಮನೂ ಕೂಡ ಮತ್ತೆ ಬ್ರಹ್ಮ ಲಕ್ಷ್ಮೀ ದೇವಿಯ ದರ್ಶನಕ್ಕೋಸ್ಕರ ತಪಸ್ಸನ್ನ ಮಾಡಿದಾಗ ನಾರಾಯಣ ಸಮೇತನಾಗಿ ಅಲ್ಲಿ ಲಕ್ಷ್ಮೀ ದೇವಿ ಪ್ರಾದುರ್ಭೂತಳಾಗಿದ್ದಾಳೆ. ಹೀಗೆ ಬ್ರಹ್ಮಾಂಡ ಪುರಾಣದಲ್ಲಿ, ಲಲಿತಾ ಉಪಾಖ್ಯಾನದಲ್ಲಿ ಈ ಕ್ಷೇತ್ರದ ಬಗ್ಗೆ ಅನೇಕ ಮಹಿಮೆಗಳನ್ನ ವರ್ಣನೆ ಮಾಡ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಘವೇಂದ್ರ ತೀರ್ಥರು ಸಂಚಾರದ ನಿಮಿತ್ತ ತಿರುಪತಿ ತಿರುಮಲ ವಾಸಿಯಾದ ಕಲಿಯುಗದ ಒಂದು ದೊಡ್ಡ ದೈವ ನಾದ, ಏಳು ಗಿರಿಯ ಅಧಿಪನಾದ ಯಾವ ಶ್ರೀನಿವಾಸನಿದ್ದಾನೆ, ಆ ಶ್ರೀನಿವಾಸನ ದರ್ಶನವನ್ನ ಮಾಡಿ ಅನೇಕ ದಿನಗಳ ಪರ್ಯಂತ ರಾಘವೇಂದ್ರ ತೀರ್ಥರು ಅಲ್ಲಿಯೇ ವಾಸವನ್ನ ಮಾಡ್ತಾರೆ. ಅದರ ನಂತರ ಎಲ್ಲಿ ಸಂಚಾರಕ್ಕೆ ಅವರು ಹೊರಡ್ತಾರೆ ಅನ್ನೋದನ್ನ ಕವಿಗಳು ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ನತ್ವಾ ದೇವಂ ವೆಂಕಟೇಶಂ ಯತೀಂದ್ರಃ ಕೃತ್ವಾ ವಾಸಂ ವಾಸರಾನ್ ಕಾಂಚಿದತ್ರ ಕಾಂಚೀಮಾಗಾತ್ ಕಾಂಚನಗಾರರಮ್ಯಾಂ ನತ್ವಾ ವಿಷ್ಣುಂ ಚಾನಮತ್ ಪಾರ್ವತೀಶಂ. ಪರ್ವತವಾಸಿಯಾದ ವರಾಹ ದೇವರು ಕೊಟ್ಟ ಜಾಗದಲ್ಲಿ ನೆಲೆಸಿ ಕಲಿಯುಗದಲ್ಲಿ ಯಾವ ಭಕ್ತರು ವರಗಳನ್ನ ಪ್ರಾರ್ಥನೆ ಮಾಡ್ತಾರೋ ಆ ಎಲ್ಲ ವರಗಳನ್ನು ಕೂಡ ಕೊಟ್ಟು ಅನುಗ್ರಹ ಮಾಡುವಂತಹ ಒಂದು ದೊಡ್ಡ ದೈವ ಅದು ಶ್ರೀನಿವಾಸ ದೇವರು. ಅಂಥ ಶ್ರೀನಿವಾಸನ ಸನ್ನಿಧಾನದಲ್ಲಿ ಅನೇಕ ದಿನಗಳ ಪರ್ಯಂತ ವಾಸವನ್ನ ಮಾಡಿ ನಂತರ ಕಾಂಚಿ ಪಟ್ಟಣವನ್ನ ಕುರಿತು ರಾಘವೇಂದ್ರ ತೀರ್ಥರ ಸಂಚಾರವನ್ನ ಮಾಡ್ತಾರೆ. ಮುಕ್ತಿದಾಯಕ ಕ್ಷೇತ್ರಗಳಲ್ಲಿ ಈ ಕಾಂಚಿ ಕ್ಷೇತ್ರವು ಕೂಡ, ಕಂಚಿ ಕ್ಷೇತ್ರವು ಕೂಡ ಒಂದಾಗಿದೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತ ಮೋಕ್ಷದಾಯಕ. ಅಯೋಧ್ಯೆ, ಮಥುರಾ, ಹರಿದ್ವಾರ ಕ್ಷೇತ್ರ, ಕಾಶಿ ಇವೇ ಮೊದಲಾದ ಮುಕ್ತಿಪ್ರದಾಯಕವಾದ 7 ಕ್ಷೇತ್ರಗಳಲ್ಲಿ ಈ ಕಂಚಿ ಕ್ಷೇತ್ರವು ಕೂಡ ಒಂದಾಗಿದೆ. ಕಂಚಿ ಕ್ಷೇತ್ರದ ಬಗ್ಗೆ ಹೇಳಬೇಕಾದ್ರೆ ಕಾಶಿ ಮತ್ತು ಕಾಂಚಿ ಇವೆರಡೂ ಕೂಡ ಪರಮಾತ್ಮನಿಗೆ 2
ಕಣ್ಣುಗಳಿದ್ದಂತೆ. ವರದರಾಜನ ಸನ್ನಿಧಾನದಿಂದ ಇಡೀ ಸಂಪೂರ್ಣ ಕ್ಷೇತ್ರವೇ ಪರಮ ಪವಿತ್ರವಾಗಿರತಕ್ಕಂತಹ ಒಂದು ತೀರ್ಥ ಕ್ಷೇತ್ರ ಈ ಕಾಂಚಿ ಕ್ಷೇತ್ರವಾಗಿದೆ. ಇದರ ಹಿನ್ನೆಲೆಯನ್ನ ನಾವು ಗಮನಿಸೋದು ಅಂತಾದರೆ, ಹಿಂದೆ ಚತುರ್ಮುಖ ಬ್ರಹ್ಮದೇವರು ಈ ಕ್ಷೇತ್ರದಲ್ಲಿ ಪರಮಾತ್ಮನನ್ನ ಉದ್ದೇಶವಾಗಿ ಇಟ್ಟುಕೊಂಡು ಒಂದು ದೊಡ್ಡ ಯಜ್ಞವನ್ನ ನಡೆಸ್ತಾರೆ. ಆ ಯಜ್ಞವನ್ನ ನಡೆಸಬೇಕಾದರೆ ಯಜ್ಞಕುಂಡದಿಂದ ಆ ಪರಮಾತ್ಮ ವರದ ರಾಜನಾಗಿ ಅವತಾರ ಎತ್ತಿ ಬಂದ. ಹಾಗೆ ಆ ಬ್ರಹ್ಮನೂ ಕೂಡ ಮತ್ತೆ ಬ್ರಹ್ಮ ಲಕ್ಷ್ಮೀ ದೇವಿಯ ದರ್ಶನಕ್ಕೋಸ್ಕರ ತಪಸ್ಸನ್ನ ಮಾಡಿದಾಗ ನಾರಾಯಣ ಸಮೇತನಾಗಿ ಅಲ್ಲಿ ಲಕ್ಷ್ಮೀ ದೇವಿ ಪ್ರಾದುರ್ಭೂತಳಾಗಿದ್ದಾಳೆ. ಹೀಗೆ ಬ್ರಹ್ಮಾಂಡ ಪುರಾಣದಲ್ಲಿ, ಲಲಿತಾ ಉಪಾಖ್ಯಾನದಲ್ಲಿ ಈ ಕ್ಷೇತ್ರದ ಬಗ್ಗೆ ಅನೇಕ ಮಹಿಮೆಗಳನ್ನ ವರ್ಣನೆ ಮಾಡ್ತಾರೆ. ಈ ಕಾಂಚಿ ಕ್ಷೇತ್ರ ವಿಷ್ಣು ಕಾಂಚಿ, ಶಿವಕಾಂಚಿ ಅಂತ ಎರಡು ಕಾಂಚಿ ಕ್ಷೇತ್ರಗಳು ಇದ್ದಾವೆ. ವಿಷ್ಣು ಕಾಂಚಿಯಲ್ಲಿ ವರದರಾಜನ ಸನ್ನಿಧಾನ ಇದೆ. ಆ ವರದರಾಜನ ದರ್ಶನವನ್ನ ಮಾಡ್ತಾ ವಾದಿರಾಜ ತೀರ್ಥರು ತಮ್ಮ ತೀರ್ಥ ಪ್ರಬಂಧ ಗ್ರಂಥದಲ್ಲಿ, ಪೂರ್ವ ಪ್ರಬಂಧದಲ್ಲಿ ಆ ವರದರಾಜನ ಸ್ತೋತ್ರವನ್ನ ಮಾಡ್ತಾರೆ ವಾದಿರಾಜ ತೀರ್ಥರು. ರಮ್ಯೋ ವರದರಾಜೋಯಂ ರಸಿಕಾಗ್ರೇಸರೋ ಧ್ರುವಂ ಕಥಮಾತ್ಮವಧೂಶ್ಲಾಘ್ಯ ಕಾಂಚಿ ದೇಶೇನ ಚೇದ್ವಸೇತ್. ವರದರಾಜ ಹೇಗಿದ್ದಾನೆ? ರಸಿಕಾಗ್ರೇಸರ. ಯಾರು ರಸಿಕರು ಅಂತ ಇದ್ದಾರೋ ಪ್ರಪಂಚದಲ್ಲಿ, ಆ ಎಲ್ಲ ರಸಿಕರ ಮಧ್ಯದಲ್ಲಿ ಪರಮಾತ್ಮ ಅಗ್ರಗಣ್ಯನಾಗಿ ನಿಲ್ಲುತ್ತಾನೆ. ಇಲ್ಲದೆ ಹೋದ್ರೆ ಪರಮಾತ್ಮ ಯಾಕೆ ಕಾಂಚಿ ಕ್ಷೇತ್ರದಲ್ಲಿ ವಾಸವನ್ನ ಮಾಡ್ತಾ ಇದ್ದ? ಯಾಕೆ ಅಂದ್ರೆ, ಕಾಂಚಿ ಅನ್ನೋ ಕ್ಷೇತ್ರಕ್ಕೆ ಒಂದು ಪಟ್ಟಣ ಅಂತ ಅರ್ಥ ಆದರೆ ಇನ್ನೊಂದು ಒಡ್ಯಾಣ ಅಂತ ಅರ್ಥ. ಯಾವಾಗ ಈ ಪರಮಾತ್ಮನಿಗೆ ತನ್ನ ಅತ್ಯಂತ ಪ್ರೀತಿ ಪಾತ್ರರಲ್ಲಿ ಒಬ್ಬ ಹೆಂಡತಿ ಆ ಭೂತಾಯಿ, ಆ ಭೂತಾಯಿಯ ಒಡ್ಯಾಣದಲ್ಲಿ ಯಾಕ್ತಾನೆ ಪರಮಾತ್ಮ ವಾಸ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾನೆ? ಒಂದು ವೇಳೆ ಆ ಪರಮಾತ್ಮ ರಸಿಕನಲ್ಲದಿದ್ದರೆ ಆಗ ಪರಮಾತ್ಮ ತನ್ನ ಮಡದಿಯಾದ ಭೂಮಿಯ ಆ ಭೂತಾಯಿಯ ಒಡಲಲ್ಲಿ, ಒಡ್ಯಾಣದಲ್ಲಿ ಹೇಗ್ ತಾನೇ ವಾಸ ಮಾಡ್ಲಿಕ್ಕೆ ಸಾಧ್ಯ ಆದೀತು? ಆದ್ದರಿಂದ ವರದ ರಾಜನಾದ ಆ ಸ್ವಾಮಿ ರಸಿಕನಾದ್ದರಿಂದಲೇ ಆ ಕ್ಷೇತ್ರದಲ್ಲಿ ವಾಸವನ್ನ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅಧಿರಾಜ ತೀರ್ಥರು ಹೇಳ್ತಾರೆ, ಪರಮಾತ್ಮ ನಿನ್ನ ಹತ್ತಿರ ಅನೇಕ ಭಕ್ತರು ಬಂದು ವರವನ್ನ ಪ್ರಾರ್ಥನೆ ಮಾಡ್ತಾರೆ, ಲೌಕಿಕ ಸಂಪತ್ತನ್ನ ಬೇಡ್ತಾರೆ. ಕೆಲವರು ಆಧ್ಯಾತ್ಮಿಕ ಸಂಪತ್ತನ್ನು ಕೂಡ ನಿನ್ನ ಹತ್ತಿರ ಪ್ರಾರ್ಥನೆಯನ್ನ ಮಾಡ್ತಾರೆ. ಆದರೆ ಇಂಥ ನಿನ್ನಂಥ ಕಲ್ಪವೃಕ್ಷದ ಹತ್ರ ಬಂದು ನಾನು ಯಾವುದೋ ಸಣ್ಣ ಪುಟ್ಟ ಭೌತಿಕ ಸಂಪತ್ತನ್ನ ಯಾಚನೆ ಮಾಡ್ಲಿಕ್ಕೆ ನಾನು ಹೋಗೋದಿಲ್ಲ. ನಾನು ನಿನ್ನ ಹತ್ತಿರ ಬಂದು ಬೇಡೋದೇ ಅಂತಾದರೆ ನಾನು ನಿನ್ನನ್ನೇ ಬೇಡ್ತೇನೆ ಹೊರತು ಬೇರೆ ಯಾರನ್ನು ಕೂಡ ಬೇಡೋದಿಲ್ಲ. ಯಾಚೇ ವರದ ರಾಜತ್ವ ಕಾಂಚಿ ಶೇಖನ ಕಿಂಚನ ಚೇತನ ಚೇತನ ಜಗತ್ ವರಂ ತ್ವಾಮೇವ ದೇಹಿಮೆ. ನನಗೆ ನೀನು ವರವನ್ನ ದಯಪಾಲಿಸೋದೇ ಅಂತಾದರೆ ಆಗ ನಿನ್ನನ್ನೇ ನನಗೆ ಕೊಟ್ಟು ಬಿಡು ಹೊರತು ಬೇರೆ ಯಾವ ಸಣ್ಣ ಪುಟ್ಟ ವಸ್ತುಗಳನ್ನು ಕೂಡ ನಾನು ಮಾತ್ರ ನಿನ್ನ ಹತ್ರ ಬಿಡೋದಿಲ್ಲ. ಅಷ್ಟೇ ಅಲ್ಲ,
ಪರಮಾತ್ಮನಿಗೆ ಅನೇಕ ಪ್ರಸಿದ್ಧಿಗಳು ಇದ್ದಾವೆ. ದ್ವಿಜೇಷ್ಟದಾತೃ, ಬ್ರಾಹ್ಮಣರಿಗೆ ಯಾವುದು ಇಷ್ಟವೋ ಎಲ್ಲವನ್ನೂ ಕೂಡ ಕೊಡ್ತಕ್ಕಂಥ ಮಹಾನುಭಾವ ಆ ವರದರಾಜನಾಗಿದ್ದಾನೆ. ಅಷ್ಟೇ ಅಲ್ಲ, ಅಜಾರ್ಚಿತತ್ವಂ, ಆ ಅಜನ್ಮತಾಂ ಸ್ವಂ ಮುಖ ಭೋಕ್ತೃತಾಂ ಚ ವ್ಯನಕ್ತ್ಯಯಂ ಶ್ರೀಪತಿ ಅಗ್ರಹಾರ ಪರೀತಧಾಪ್ರಕ್ರತು ವೇದಿ ಜಾತಃ. ಈ ವರದರಾಜ ಸ್ವಾಮಿ ಬ್ರಾಹ್ಮಣರ ಅಗ್ರಹಾರದಲ್ಲಿಯೇ ಪ್ರಾದುರ್ಭವಿಸಿದ್ದರಿಂದ ಬ್ರಾಹ್ಮಣರಿಗೆ ಇಷ್ಟಪ್ರದನಾಗಿದ್ದಾನೆ. ಬ್ರಹ್ಮದೇವರು ಯಜ್ಞ ಮಾಡುವ ಯಜ್ಞಕುಂಡದಿಂದ ಪ್ರಾದುರ್ಭೂತನಾದ್ದರಿಂದ ಆ ಚತುರ್ಮುಖ ಬ್ರಹ್ಮನೇ ಮೊದಲಾದಂತಹ ದೇವತೆಗಳು ಆ ಪರಮಾತ್ಮನನ್ನ ಪೂಜೆ ಮಾಡ್ತಾರೆ. ಹೀಗೆ ಅನೇಕ ಮಹಿಮೆಗಳಿಂದ ಕೂಡಿದಂತಹ ಕ್ಷೇತ್ರ ಈ ಕಾಂಚಿ ಕ್ಷೇತ್ರ. ಪ್ರಾಯ ವ್ಯಾಸತೀರ್ಥರು ತಮ್ಮ ಜೀವಿತಾವಧಿಯಲ್ಲಿ ಈ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಅರ್ಚಕರ ಸಮಸ್ಯೆ ಉಂಟಾದಾಗ ಒಬ್ಬ ಯೋಗ್ಯ ಅರ್ಚಕರನ್ನ ನೇಮಕ ಮಾಡಿ ಇನ್ನೊಬ್ಬ ಆ ವಂಶ ಪಾರಂಪರ್ಯದಿಂದ ಬಂದಂತಹ ಯಾವ ಅರ್ಚಕತನದವರು ಇದ್ದಾರೆ ಅವರು ಬರುವ ತನಕವೂ ಕೂಡ ಆ ಸಂಸ್ಥೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ರಕ್ಷಣೆ ಮಾಡಿದಂತಹ ಕೀರ್ತಿ ಅದು ವ್ಯಾಸತೀರ್ಥರಿಗೆ ಸಲ್ಲಬೇಕಾಗತ್ತೆ. ಅಂತಹ ಆ ವ್ಯಾಸತೀರ್ಥರಿಗೆ ಇವತ್ತಿಗೂ ಕೂಡ ಆ ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಬಂದಂತಹ ಯತಿಗಳಿಗೆ ಇವತ್ತಿಗೂ ಆ ಕಂಚಿ ವರದರಾಜನ ಸನ್ನಿಧಾನದಲ್ಲಿ ಅನೇಕ ವಿಧವಾದ ಗೌರವವನ್ನ ನಾವು ಕಾಣಬಹುದಾಗಿದೆ. ಅದನ್ನ ದಾಖಲೆಗಳಲ್ಲಿ ಮುದ್ರೆ ಮಾಡಿ ಇಟ್ಟಿದ್ದಾರೆ. ಇವತ್ತಿನ ದಿನ ಕಂಚಿ ವರದರಾಜನ ದೇವಸ್ಥಾನದಲ್ಲಿ ಒಂದು ಮಂಟಪ ಇದೆ, ವ್ಯಾಸತೀರ್ಥ ಮಂಟಪ ಅಂತ ಅದಕ್ಕೆ ಹೆಸರು. ಆ ಮಂಟಪದಲ್ಲಿ ಕೇವಲ ವ್ಯಾಸರಾಜ ಮಠಾಧೀಶರಿಗೆ ಮಾತ್ರ ಪೀಠವನ್ನ ಹಾಕಿ ಆ ಪರಮಾತ್ಮನಿಗೆ ಪೂಜೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಕೊಡ್ತಾರೆ, ಬೇರೆ ಯಾರಿಗೂ ಕೂಡ ಅವಕಾಶವನ್ನ ಕೊಡೋದಿಲ್ಲ. ಅಷ್ಟು ವ್ಯಾಸತೀರ್ಥರಿಗೆ ಅವರ ಜೀವಿತಾವಧಿಯಲ್ಲಿ ಆ ದೇವಸ್ಥಾನದಿಂದ ಸಕಲ ಮರ್ಯಾದೆಗಳು ಕೂಡ ಸಲ್ತಾ ಇದ್ದವು ಅನ್ನೋದನ್ನ ಇತಿಹಾಸ ನಮಗೆ ತಿಳಿಸಿಕೊಡುತ್ತೆ. ಅಷ್ಟೇ ಅಲ್ಲ, ವರದರಾಜನ ಮಹಿಮೆ ಒಂದೇ ಎರಡೇ ಅನೇಕ ಮಹಿಮೆಗಳನ್ನ ಹಿರಿಯರು ಹೇಳೋದನ್ನ ನಾವು ಕೇಳಬಹುದಾಗಿದೆ. ಕಂಚಿ ಕ್ಷೇತ್ರದಲ್ಲಿ ಹಿಂದೆ ಒಂದು ಭಗವದ್ಗೀತಾ ವಿದ್ಯಾಪೀಠ ಅನ್ನುವಂತಹ ಒಂದು ಗುರುಕುಲ ನಡೆಸ್ತಾ ಇದ್ರು. ಪ್ರತಿನಿತ್ಯ ಆ ಗುರುಕುಲದಲ್ಲಿ ಭಗವದ್ಗೀತಾ ಪಾಠ, ಭಗವದ್ಗೀತಾ ಪಾರಾಯಣ, ಭಗವದ್ಗೀತಾ ಗ್ರಂಥದ ಮೇಲೆ ಉಪನ್ಯಾಸ. ಹೀಗೆ ಆ ಕೃಷ್ಣನ ಇನ್ನೊಂದು ಪ್ರತೀಕದಂತೆ ಇರುವ ಆ ಗೀತೆಗೋಸ್ಕರವೇ ಆ ವಿದ್ಯಾಪೀಠವನ್ನ ಒಬ್ಬ ಬ್ರಾಹ್ಮಣರು ಸ್ಥಾಪನೆ ಮಾಡಿದ್ರು. ಯಾರು ಅಕ್ಕಿ ಬೇಳೆ ತಂದು ಕೊಡ್ತಾರೋ, ಯಾರು ದವಸ ತಂದು ಕೊಡ್ತಾರೋ ಅದರ ಮೇಲೆ ಆ ವಿದ್ಯಾಪೀಠದಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಆಹಾರ ನಿರ್ಮಾಣ ಆಗ್ತಾ ಇತ್ತು. ಒಂದು ದಿನ ವರದರಾಜ ಈ ಬ್ರಾಹ್ಮಣನ ನಿಷ್ಠೆ, ದೀಕ್ಷೆ ಎಷ್ಟು ಇದೆ ಅನ್ನೋದನ್ನ ಪರೀಕ್ಷೆ ಮಾಡುವ ಉದ್ದೇಶದಿಂದ ಒಂದು ದಿನ ಆಹಾರವನ್ನೇ ಯಾರ ಮೂಲಕವೂ ಕೂಡ ಕೊಡಿಸೋದಿಲ್ಲ. ಏನಾಗತ್ತೆ, ಬ್ರಾಹ್ಮಣನ ಪತ್ನಿ ಬರ್ತಾಳೆ, 8 ಗಂಟೆ ಆಗಿದೆ, ಮುಂಜಾವಿನಲ್ಲಿ ಯಾರೊಬ್ಬರೂ ಕೂಡ ಒಂದೇ ಒಂದು ಪದಾರ್ಥಗಳನ್ನು ಕೂಡ ತಂದು ಕೊಟ್ಟಿಲ್ಲ. ಏನು ಮಾಡೋದು ಇವತ್ತಿನ ದಿನ? ಗಂಡ ಹೇಳ್ತಾನೆ, ಇನ್ನೂ ಸ್ವಲ್ಪ ಹೊತ್ತು ಕಾಯೋಣ. 10 ಗಂಟೆಗೆ ಬರ್ತಾಳೆ, ಆಗಲೂ ಉಪಯೋಗ ಆಗ್ಲಿಲ್ಲ. 12 ಗಂಟೆಗೆ ಬರ್ತಾಳೆ, ಆಗಲೂ ಗಂಡ ಹೇಳ್ತಾನೆ, ಇನ್ನೊಂದು ಸ್ವಲ್ಪ ಹೊತ್ತು ನಾವು ತಾಳ್ಮೆಯಿಂದ ಇರೋಣ. ಯಾವತ್ತೂ ಕೂಡ ಈ ಅಡಿಗೆ ಮಾಡೋ ಅಂಥವ್ರಿಗೆ ತುಂಬಾ ಟೆನ್ಷನ್ ಆಗತ್ತೆ. ಊಟ ಮಾಡೋರಿಗೆ ಅಷ್ಟೆಲ್ಲ ಟೆನ್ಷನ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ.
ಪಾಪ ಅವಳಿಗೇನು ಸಂಕಟ ಅಂತ ಹೇಳಿದ್ರೆ, ಯಾವುದೋ ಆಯಿತ ಕಾಲಕ್ಕೆ ಬಂದರೆ ಆಗ ಶೀಘ್ರದಲ್ಲಿ ಅಡಿಗೆ ನಿರ್ಮಾಣ ಮಾಡೋದು ಕಷ್ಟವಾದೀತು. ಅದಕ್ಕೋಸ್ಕರ ಬೇಗ ಆ ಪದಾರ್ಥಗಳು ನಮಗೆ ಸಿಕ್ಕರೆ, ಸಕಲ ಸಾಮಗ್ರಿಗಳು ಸಿಕ್ಕರೆ ಅದರಿಂದ ಅಡಿಗೆಯನ್ನು ತಯಾರಿಸಬಹುದು ಅಂತ ಆಲೋಚನೆ. ಹಾಗಾಗಿ ಪ್ರಾರ್ಥನೆ ಮಾಡಿದಾಗ ಗಂಡ ಹೇಳ್ತಾನೆ, ಇನ್ನೂ ಸ್ವಲ್ಪ ಹೊತ್ತನ್ನ ತಾಳ್ಮೆಯಿಂದ ಇರೋಣ. 2 ಗಂಟೆ ಆಯಿತು, 3 ಗಂಟೆ ಆಯಿತು, ಒಂದೇ ಒಂದು ದವಸ ಧಾನ್ಯದ ಕಾಳು ಕೂಡ ಆ ಗುರುಕುಲದಲ್ಲಿ ಉತ್ಪತ್ತಿ ಆಗಲಿಲ್ಲ. ಆ ಬ್ರಾಹ್ಮಣನಿಗೆ ತುಂಬಾ ಸಿಟ್ಟು ಬರುತ್ತೆ. ಬಂದ ತಕ್ಷಣವೇ ಎಲ್ಲ ಆ ವಿದ್ಯಾಪೀಠದಲ್ಲಿ ಇರುವ ಶಿಷ್ಯರನ್ನ ಸೇರಿಸಿ ಅವನು ಹೇಳ್ತಾನೆ, ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಒಂದು ಶ್ಲೋಕವನ್ನ ಹೇಳಿದ್ದಾನೆ ಅಂತ ಒಂದು ಪ್ರಸಿದ್ಧಿ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಪ್ರಾಯಃ ಈ ಶ್ಲೋಕವನ್ನ ಕೃಷ್ಣ ಪರಮಾತ್ಮ ಹೇಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಈ ಗ್ರಂಥದಲ್ಲಿ ಸೇರಿಸಿರಬೇಕು ಅನ್ನುವಂತಹ ಸಂದೇಹ ನಮಗ್ ಬರ್ತಾ ಇದೆ. ಆದ್ದರಿಂದ ಇದನ್ನ ಕಾಟು ಹೊಡೆದು ಬಿಡಿ, ಈ ಶ್ಲೋಕವನ್ನ ತಪ್ಪಾಗಿದೆ ಅಂತ ಹೇಳಿ ಕಾಟ್ ಹೊಡಿಸಿಬಿಡ್ತಾನೆ ಗುರುಕುಲದಲ್ಲಿ ಇರೋ ವಿದ್ಯಾರ್ಥಿಗಳಿಂದ. ಕಾಟ್ ಹೊಡಿಸಿದ ತಕ್ಷಣ ಅನ್ನ ಉತ್ಪತ್ತಿ ಆಗತ್ತಾ? ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಆ ಬ್ರಾಹ್ಮಣ ಕಂಚಿ ಕ್ಷೇತ್ರದಲ್ಲಿ ಸನ್ನಿಹಿತನಾದ ಯಾವ ವರದರಾಜನಿದ್ದಾನೆ, ಆ ವರದರಾಜನ ಸನ್ನಿಧಾನದಲ್ಲಿ ಭಿಕ್ಷೆಯನ್ನ ಬೇಡೋದಕ್ಕೋಸ್ಕರ ಅಂತ ಹೋಗ್ತಾನೆ. ಪಾಪ ಅಲ್ಲಿ ಭಿಕ್ಷೆ ಬೇಡ್ಲಿಕ್ಕೆ ಹೋಗಬೇಕಾದ್ರೂ ಕೂಡ ಪರಮಾತ್ಮ ಇವತ್ತಿನ ದಿನ ನನಗೆ ಭಿಕ್ಷೆಯನ್ನ ಜಾಸ್ತಿ ಕೊಡಿಸು ಅನ್ನೋ ಕೇಳೋ ಉದ್ದೇಶದಿಂದ ಒಂದು ಬಾರಿ ವರದರಾಜನ ದರ್ಶನವನ್ನ ಮಾಡಿ ಆಮೇಲೆ ಭಿಕ್ಷೆಯನ್ನು ಬೇಡೋಣ ಅಂತ ಆಲೋಚನೆಯನ್ನ ಮಾಡಿ ವರದರಾಜನ ದೇವಸ್ಥಾನಕ್ಕೆ ಹೋಗ್ತಾನೆ. ಹೋದಾಗ ಅಲ್ಲಿ ಆಗಿದ್ದೇ ಬೇರೆ. ಯಾಕೆ? ವರದರಾಜನ ಹಣೆಯ ಮೇಲೆ 100 ಗೀಟುಗಳು ಬಿದ್ದು ಬಿಟ್ಟಿದ್ದಾವೆ. ಅದನ್ನ ನೋಡಿ ತಕ್ಷಣವೇ ದಿಗ್ಭ್ರಾಂತನಾಗಿ ಆಶ್ಚರ್ಯಚಕಿತನಾಗಿ ತನ್ನ ಮನೆಗೆ ಬರ್ತಾನೆ. ಆಗ ಗುರುಕುಲದಲ್ಲಿ ಇರುವ ಎಲ್ಲ ವಿದ್ಯಾರ್ಥಿಗಳು ಕೂಡ ಪಂಚಭಕ್ಷ ಪರಮಾನ್ನವನ್ನ ಸೇವನೆ ಮಾಡಿ ಸಂತೋಷದಿಂದ ಕಾಯ್ತಾ ಇರ್ತಾರಂತೆ ತಮ್ಮ ಗುರುವಿಗೋಸ್ಕರ. ಹೆಂಡತಿ ಹತ್ರ ಕೇಳ್ತಾನೆ, ಏನ್ ಇದು, ನಾನು ಹೋದೆ ಏನ್ ಇಲ್ಲ ಅಂತ, ಇಲ್ಲಿ ಆಗಿದ್ದೆ ಬೇರೆ ಆಗಿದೆ ಅಲ್ವಾ ಅಂತ ಹೇಳಿದ್ರೆ, ನೀವು ಹೋಗ್ಲಿಕ್ಕೆ ಪುರುಸೊತ್ತಿಲ್ಲ, ಯಾರೋ ಒಬ್ಬ ಮುದುಕ ಈ ಪದಾರ್ಥಗಳನ್ನ ಈ ಗುರುಕುಲಕ್ಕೆ ದಾನ ಮಾಡು ಅಂತ ಹೇಳಿ ಕೊಟ್ಟು ಕಳುಹಿಸಿದ್ದ. ಅದಕ್ಕೋಸ್ಕರ ಆ ಪದಾರ್ಥಗಳಿಂದ ಈ ಎಲ್ಲ ಭಕ್ಷ್ಯ ಭೋಜ್ಯಗಳನ್ನು ಕೂಡ ನಿರ್ಮಾಣ ಮಾಡಿದೆ. ಆಗ ಅನ್ಕೋತಾನಂತೆ ಅವನು, ದೇವರು ಇಲ್ಲ ಅಥವಾ ದೇವರು ಆ ಶ್ಲೋಕವನ್ನ ಬರೆದಿಲ್ಲ ಅಂತ ನಾನು ಎಷ್ಟು ಅನರ್ಥ ಮಾಡಿಕೊಂಡೆ, ಎಷ್ಟು ತಪ್ಪಾಗಿ ನಾನು ತಿಳ್ಕೊಂಡೆ. ಪರಮಾತ್ಮ ಇಷ್ಟು ನಿಷ್ಠೆಯಿಂದ ನಾನು ನಿನ್ನನ್ನ ಭಜಿಸಿದರೂ ಕೂಡ ನನಗೆ ದರ್ಶನವನ್ನ ಕೊಡದೆ ನನ್ನ ಮಡದಿಯರಿಗೆ ಹಾಗೆ ನನ್ನ ವಿದ್ಯಾರ್ಥಿಗಳಿಗೆ ದರ್ಶನವನ್ನು ಕೊಟ್ಟು ನೀನು ಹೋಗಿದ್ದೀಯಾ ಅಂತ ಹೇಳಿ ಪುನಃ ಮತ್ತೆ ಎಲ್ಲ ಗುರುಕುಲದ ವಿದ್ಯಾರ್ಥಿಗಳನ್ನ ಸೇರಿಸ್ತಾರೆ. ಸೇರಿಸಿದ ತಕ್ಷಣ, ಇಲ್ಲ, ನಮ್ಮಿಂದಲೇ ತಪ್ಪಾಗಿದೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಂ ಅನ್ನುವಂತ ಏನೊಂದು ಮಾತಿದೆ. ಆ ಮಾತು ಸ್ವಯಂ ಶ್ರೀಕೃಷ್ಣ ಪರಮಾತ್ಮನದ್ದೇ ಅಂತ ತೀರ್ಮಾನ ಮಾಡಿ ಆ ಕಂಚಿ ವರದರಾಜನ ಮಹಿಮೆಯನ್ನ ಕೊಂಡಾಡ್ತಾರೆ ಅಂತ. ಈ ರೀತಿಯಾಗಿ ಆ ವರದರಾಜನ ಸನ್ನಿಧಾನದಲ್ಲಿ ಅತ್ಯಂತ ಸಂಭ್ರಮದಿಂದ ಇವತ್ತಿಗೂ ಕೂಡ ಅನೇಕ ಪೂಜಾ ಕೈಂಕರ್ಯಗಳು ನಡೆಯೋದನ್ನ ನಾವು ನೋಡ್ತೇವೆ.